ಇವತ್ತಿನ ದಿವಸ ಪ್ರತಿಯೊಂದು ದಂಪತಿಗಳಿಗೂ ಒಂದು ದೊಡ್ಡ ಸಂಪತ್ತು ಅಂದರೆ ಮಕ್ಕಳು. ನಮ್ಮ ಮಕ್ಕಳು ಚೆನ್ನಾಗಿ ಹುಟ್ಟಬೇಕು, ಅಂದರೆ ಆರೋಗ್ಯವಂತರಾಗಿರಬೇಕು, ನೋಡೋಕೆ ಚಂದ ಇರಬೇಕು, ಒಳ್ಳೆ ವಿದ್ಯಾಬುದ್ಧಿ ಬರುವಂಥದ್ದಾಗಿರಬೇಕು, ಯಾವುದೂ ಅಂಗವಿಕಲತೆ ಇರಬಾರ್ದು. ಈ ಥರದ ಒಂದು ಎಕ್ಸ್ಪೆಕ್ಟೇಷನ್ ಸಹಜವಾಗಿ ಪ್ರತಿಯೊಬ್ಬರು ಪಡ್ತಕ್ಕಂಥದ್ದು, ಅದು ಸಹಜ ಪ್ರಕ್ರಿಯೆ. ಆದರೂ ಕೂಡ ನಾವು ಎಷ್ಟೋ ಪೇಷಂಟ್ಸ್ಗಳನ್ನು ನಾವಿಲ್ಲಿ ನೋಡ್ತೀವಿ, ಎಷ್ಟೋ ಮಕ್ಕಳುಗಳನ್ನು ನಾವು ನೋಡ್ತೀವಿ. ಈ ಹುಣ್ಣಿಮೆ ದಿವಸ ನಮ್ಮಲ್ಲಿ ಸರಸ್ವತಿ ಬಿಂದು ಅಂತೇಳಿ ಹಾಕುವಂಥ ಒಂದು ಪದ್ಧತಿ. ಅಂದರೆ ಸುಶ್ರುತಾಚಾರ್ಯರು 3000 ವರ್ಷಗಳ ಹಿಂದೆ ಒಂದು ಸರಸ್ವತಿ ಅನ್ನುವಂಥ ಗಿಡದ ಬಗ್ಗೆ ವಿವರಣೆಯನ್ನು ಕೊಡ್ತಾರೆ. ಚರಕ ಮುನಿಯೂ ಕೂಡ ಅದನ್ನು ಕೊಡ್ತಾನೆ. ಅಂದರೆ ಸರಸ್ವತಿಯ ಗಿಡದ ರಸ, ಆಮೇಲೆ ವಚ, ಆಮೇಲೆ ಶಂಖಪುಷ್ಪಿ, ಜಟಮಾಂಸಿ, ಈ ಥರದ ಒಂದಿಷ್ಟು ಲಿಸ್ಟ್ಗಳನ್ನು ಕೊಡ್ತಾನೆ. ಅವುಗಳನ್ನು ಒಂದು ರೇಷದಲ್ಲಿ ಒಂದು ಮಿಶ್ರಣ ಮಾಡಿ ಆ ರಸವನ್ನು ನಾಲಿಗೆ ಮೇಲೆ ಹುಣ್ಣಿಮೆ ದಿವಸ ಬಿಟ್ಟಾಗ ನಾಲಿಗೆಯಲ್ಲಿರ್ತಕ್ಕಂಥ ನರತಂತುಗಳು ಬಹಳ ಬೇಗ ಅದನ್ನು ಎಳ್ಕೊಂಡು ಬ್ರೈನಿನಲ್ಲಿರ್ತಕ್ಕಂಥ ಅಂದರೆ ಮೆದುಳಿನಲ್ಲಿರ್ತಕ್ಕಂಥ ಸ್ಮೃತಿ ಪಟಲವನ್ನು ಸ್ಟ್ರಾಂಗ್ ಮಾಡುತ್ತೆ. ಇದು ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದ್ರೆ, ಬಹಳಷ್ಟು ಹಿಂದಿನ ಕಾಲದಿಂದಲೂ ಒಂದು ಶಬ್ದವನ್ನು ನೀವು ಕೇಳಿದ್ದೀರಾ, ಬಾಲಗ್ರಹ ಅಂತ. ಏನದು ಬಾಲಗ್ರಹ? ಇದ್ದಕ್ಕಿದ್ದ ಹಾಗೆ ಮಕ್ಕಳು, ಆ ಎಳೆಯ ಮಕ್ಕಳಿಂದ ಹಿಡಿದು 10-12 ವರ್ಷದವರೆಗಿನ ಮಕ್ಕಳುಗಳು ಕೂಡ ಒಂದು ಚೀರಾಟ ಮಾಡೋದು, ಕಿತ್ತಾಟ ಮಾಡೋದು, ಗಲಾಟೆ ಮಾಡೋದು, ಏನು ಎಳಿಬೇಕು ಅದನ್ನ ಎಳೆಯೋದು, ಹಿಡ್ಕೊಳಕ್ ಸಾಧ್ಯ ಇಲ್ಲ. ಇದಕ್ಕೆ ಸಾಧಾರಣ ಮಟ್ಟಿಗೆ ನಾವು ಒಂದು ಇಂಗ್ಲೀಷ್ನಲ್ಲಿ ಹೈಪರ್ ಆಕ್ಟಿವ್ ಅಂತ ಅಂದ್ಬಿಡ್ತೀವಿ. ಈ ಹೈಪರ್ ಆಕ್ಟಿವ್ಗೆ ಆಗಿನ ಕಾಲಕ್ಕೆ ಒಂದು ಶಬ್ದ ತಗೊಂಡ್ರು, ಬಾಲಗ್ರಹ ಅಂತ. ಈ ಬಾಲಗ್ರಹ ಇದ್ದಕ್ಕಿದ್ದಾಗೆ ಮಕ್ಕಳು ನಾರ್ಮಲ್ ಆಗಿ ಇಲ್ಲದೆ ಇರುವಂಥದ್ದು. ಏನು ಹೇಳ್ಕೊಟ್ರು ಅದು ಸ್ಮೃತಿ ಪಟಲಕ್ಕೆ ಅದು ಬಾರದೇ ಇರ್ತಕ್ಕಂಥದ್ದು, ನೆನಪಿನಲ್ಲಿ ಉಳಿಯದೇ ಇರ್ತಕ್ಕಂಥದ್ದು, ಮಾಡಿದ್ನೇ ಮಾಡು ಮತ್ತೆ 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 ಅದನ್ನೇ ಮಾಡ್ತಾ ಇದ್ದಂಥದ್ದು ನೋಡಿ ನಾವು ಎಷ್ಟೋ ಮಕ್ಕಳನ್ನ ಆಟಿಸಮ್ ಅಂತ ಕರೆದ್ಬಿಡ್ತೀವಿ. ಈ ಆಟಿಸಮ್ ಅನ್ನುವಂಥದ್ದು ರೋಗನ, ನಿಜವಾಗ್ಲೂ ರೋಗ ಅಲ್ಲ ಅದು. ನೀವು ಸ್ಕ್ಯಾನ್ ಮಾಡಿ, ಬ್ಲಡ್ ಟೆಸ್ಟ್ ಮಾಡಿ, ಮತ್ತೊಂದು ಟೆಸ್ಟ್ ಮಾಡಿ, ಏನು ಮಾಡಿದ್ರು ಆಟಿಸಮ್ಮಲ್ಲಿ ನಿಮ್ಮ ದೇಹದಲ್ಲಿ ಅಥವಾ ಮಿದುಳಿನಲ್ಲಿ ಯಾವುದೇ ರೀತಿಯಾದಂಥ ಅಬ್ನಾರ್ಮಲಿಟಿ ಅದರಲ್ಲಿ ಕಾಣೋದಿಲ್ಲ. ಹಾಗಿದ್ರು ಸ್ವಾಮಿ ನನ್ನ ಮಗು ಮಾತ್ರ ಯಾಕೆ ಹೀಗೆ? ಅದನ್ನ ಸರಿ ಮಾಡೋದಕ್ಕೆ ಪ್ರಪಂಚದಲ್ಲಿ ಯಾವ ದೇಶದಲ್ಲೂ ಔಷಧಗಳನ್ನು ಹೇಳಲಿಲ್ಲ. ಅದನ್ನು ಹೇಳಿರ್ತಕ್ಕಂಥ ಏಕೈಕ ರಾಷ್ಟ್ರ ಅದು ವಿಶ್ವಗುರು ಭಾರತ. ಅದು ಚರಕಮುನಿ, ವಾಗ್ಭಟಾಚಾರ್ಯ, ಸುಶ್ರುತಾಚಾರ್ಯರ ಸಂಹಿತೆಗಳಲ್ಲಿ ಅದನ್ನು ಬರೆಯಲ್ಪಟ್ಟಿದೆ. ಇದು ಅಲ್ಲದೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅನ್ನೋದನ್ನು ಕೂಡ ನಾವು ಅದರೊಳಗೆ ಉಲ್ಲೇಖವನ್ನು ಮಾಡ್ತಾರೆ. ಕೆಲವೊಂದು ಮಕ್ಕಳು ಗ್ರಹಚಾರ ದೋಷದಿಂದಲೂ ಕೂಡ ಈ ಥರದ ಆಗ್ತಕ್ಕಂಥ ಸಾಧ್ಯತೆಗಳು ಇವೆ ಅಂತ. ಏನು ಇದನ್ನು ನೋಡಲಿಕ್ಕೆ ಎಕ್ಸ್ಪ್ಲನೇಷನ್ ನೋಡಿದಾಗ ವರಾಹಮಿಹಿರನ ಅಂಶದಲ್ಲಾಗಲಿ, ಭೃಗು ಮಹರ್ಷಿ ಆಗಲಿ, ಪರಾಶರದ ಸಂಹಿತೆಗಳಲ್ಲಾಗಲಿ ಹೇಳುವಂಥದ್ದು ಏನು ಗೊತ್ತಾ? ಹಿಂದಿನ ಜನ್ಮದಲ್ಲಿ ಈ ಆತ್ಮ ಗುರುಗಳನ್ನು ದ್ವೇಷಿಸಿ ನಿಂದನೆ ಮಾಡಿದ ಫಲಕ್ಕೆ ಮುಂದಿನ ಜನ್ಮದಲ್ಲಿ ಬುದ್ಧಿ ಹುಟ್ಟದೆ ಆ ಮಗು ಬೆಳೀತಕ್ಕಂಥದ್ದು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬುದ್ಧಿ ಅನ್ನುವಂಥ ಶಬ್ದ ಇನ್ಯಾವುದೇ ದೇಶದ ಭಾಷೆಗಳಲ್ಲಿ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಭಾರತೀಯ ಭಾಷೆಗಳಲ್ಲಿ ಮಾತ್ರ ಇದನ್ನು ಕಾಣಲಿಕ್ಕೆ ಸಾಧ್ಯ. ಈ ಬುದ್ಧಿ ಅನ್ನೋದು ಎಲ್ಲರಿಗೂ ಇದೆಯಾ? ನಿಜವಾಗ್ಲೂ ಮನಸ್ಸು ಇದೆ, ಅದ್ರ ಜೊತೆಗೆ ಬುದ್ಧಿ ಇರುತ್ತೆ. ಮನಸ್ಸು ಮತ್ತೆ ಬುದ್ಧಿ ಎರಡು ತರ್ಕ ಮಾಡಿಕೊಂಡೇ ನಮ್ಮ ಕೆಲಸ ಮಾಡಿಸ್ತಾ ಇರತ್ತೆ. ಬುದ್ಧಿ ಯಾವಾಗಲೂ ಕೂಡ ನಾವು ಹೇಳ್ಕೊಟ್ಟಿರೋದನ್ನ ಗ್ರಹಿಸಿ ಅದನ್ನೇ ಫಾಲೋ ಮಾಡ್ತಾ ಇರತ್ತೆ. ಬುದ್ಧಿ ಯಾವಾಗ ಇರೋದಿಲ್ಲ, ನಾವು ಹೇಳ್ಕೊಟ್ಟಿದ್ದು ಅವರಲ್ಲಿ ನೆನಪು ಉಳಿಯೋದಿಲ್ಲ, ಮಾಡಿದ್ನೇ ತಪ್ಪು ಮಾಡ್ತಾ ಇರುವಂಥದ್ದಾಗತ್ತೆ. ನೋಡಿ ಎಷ್ಟು ಸುಲಭವಾದಂಥ ಒಂದು ಡಯಾಗ್ನೋಸಿಸ್ನ ಋಷಿ ಮುನಿಗಳು ಮಾಡಿಕೊಟ್ರು ಅಂತ. ಯಾವಾಗ ಬುದ್ಧಿ ಇರೋದಿಲ್ಲ, ಮಾಡಿದ ತಪ್ಪೇ ಮಾಡೋದು. ಕನ್ನಡದಲ್ಲಾದ್ರೂ ಬೈತೀವಿ ನೋಡಿ, ಏನಾದ್ರು ತಪ್ಪು ಮಾಡಿದ್ರೆ, ಬುದ್ಧಿ ಇದೆಯೇನು ನಿನಗೆ, ಬುದ್ಧಿಗೇಡಿ ನೀನು ಅಂತ. ನೋಡಿ ಆ ಶಬ್ದವನ್ನ ಆಗಿನ ಕಾಲದಲ್ಲೇ ತಂದಿಟ್ಟು ಇದಕ್ಕೆ ಸರಸ್ವತಿ ಬಿಂದುವನ್ನ ನಾಲಿಗೆ ಮೇಲೆ ಹಾಕಬೇಕು ಅಂತ ತಂದ್ರು. ಅದನ್ನ ನಾವು ಹುಣ್ಣಿಮೆ ದಿವಸ ಉಚಿತವಾಗಿ ಹಾಕ್ತಕ್ಕಂಥದ್ದು. ಪ್ರತಿ ಹುಣ್ಣಿಮೆ ದಿವಸ ಮಕ್ಕಳಿಗೆ ಅದನ್ನು ಹಾಕ್ತಾ ಸುಮಾರು 27 ಹುಣ್ಣಿಮೆ ಹಾಕಿದ್ರೆ ಈ ಆಟಿಸಮ್ ಆಗಲಿ, ಬುದ್ಧಿ ವಿಕಲ್ಪ ಆಗಲಿ,
ಹೈಪರ್ ಆಕ್ಟಿವ್ ಆಗಲಿ, ಇಂಥವೆಲ್ಲ ಕಡಿಮೆ ಆಗ್ತಾ ಗುಣವಾಗ್ತಾ ಬಂದು ಆ ಮಗುವಿಗೆ ಒಳ್ಳೆ ವಿದ್ಯಾ ಬುದ್ಧಿ ಬರ್ಲಿಕ್ಕೆ ಶುರುವಾಗತ್ತೆ. ಅದು ಅಲ್ದಲೆ ಅವನ ಕುಂಡಲಿಯನ್ನ ನೋಡಿದಾಗ ಬುಧ ಗ್ರಹ ನೀಚನಾಗಿದ್ದು ರಾಹುಗ್ರಸ್ತನಾಗಿದ್ರೆ ಅಥವಾ ಕುಜ ಅಥವಾ ಶನಿಯ ವೀಕ್ಷಣೆಯಿಂದ ಕೂಡಿದ್ರೆ ನೋಡಿ, ಅವನ ರಾಶಿಯಲ್ಲಿ ರಾಹು ಇದ್ದು ಪಾಪಗ್ರಹಗಳ ವೀಕ್ಷಣೆ ಈ ರಾಶಿಗಿದ್ರೆ, ಚಂದ್ರನ ಜೊತೆನಲ್ಲಿ ರಾಹು ಇದ್ದು ಪಾಪಗ್ರಹಗಳು ಶನಿ ಅಥವಾ ಕುಜನ ವೀಕ್ಷಣೆ ಅದರ ಜೊತೆನಲ್ಲಿ ಇದ್ರೆ ಅಂತ ಮಕ್ಕಳು ಈ ಬಾಲಗ್ರಹಕ್ಕೆ ಒಳಗಾಗ್ತಾರೆ, ಹೈಪರ್ ಆಕ್ಟಿವ್ ಒಳಗಾಗ್ತಾರೆ. ಬುದ್ಧಿ ವಿಚಿತ್ರವಾದಂಥ ನಡತೆನಲ್ಲಿ ಆ ಮಕ್ಕಳುಗಳು ಇರ್ಲಿಕ್ಕೆ ಸಾಧ್ಯತೆಗಳು ಇರ್ತವೆ. ಈ ಥರದ್ದು ಎಲ್ಲ ಇರುತ್ತೆ. ಅದಕ್ಕೆ ಆದಂಥ ಒಂದಿಷ್ಟು ಹೋಮ ಹವನಗಳನ್ನು ಕೂಡ ಅಗ್ನಿಯ ಸಾಕ್ಷಿಯಾಗಿ ಪರಮಾತ್ಮನ ಪ್ರಾರ್ಥನೆ ಮಾಡಿಕೊಳ್ಳುವಂತ ಒಂದಿಷ್ಟು ಪದ್ಧತಿಯನ್ನ ತಂದ್ರು. ಅದರೊಳಗಡೆ ಏನು ಅದನ್ನ ಒಂದು ಶ್ಲೋಕವನ್ನ ಕೂಡ ಮಹರ್ಷಿಗಳು ಹೇಳ್ತಾರೆ. ಏನಂತಂದ್ರೆ, ಬಾಲಗ್ರಹಾಭಿಭೂತಾನಾಂ ಬಾಲಾನಾಂ ಶಾಂತಿಕಾರಕಂ ಸಂಘಾತ ಭೇದೇ ಚ ನೃಣಾಂ ಮೈತ್ರೀಕರಣ ಉತ್ತಮಂ. ನೋಡಿ, ಇದ್ರಿಂದ ಆ ಬಾಲಗ್ರಹ ನಿವಾರಣೆ ಆಗತ್ತೆ. ಕೆಲವು ಸರ್ತಿ ಯಂತ್ರಗಳನ್ನ ಬರೆದು ಮಗುವಿಗೆ ಯಂತ್ರಗಳನ್ನ ಕುತ್ತಿಗೆನಲ್ಲಿ ಕಟ್ತಕ್ಕಂಥದ್ದಿರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಮಂತ್ರ ಪ್ರೋಕ್ಷಣೆಯನ್ನ ಮಾಡಿ ರುದ್ರಾಕ್ಷಿಯನ್ನ ಆ ಮಗುವಿನ ಕುತ್ತಿಗೆಯಲ್ಲಿ ಕಟ್ಟಬೇಕಾಗತ್ತೆ. ಕೆಲವೊಂದು ಸಂದರ್ಭದಲ್ಲಿ ಏನೂ ಬೇಕಾಗಿಲ್ಲ, ಒಂದು ಭಸ್ಮವನ್ನ, ಅದು ಯಾವುದು ಭಸ್ಮ ಅಂದ್ರೆ ಪೂರ್ವ ದಿಕ್ಕಿಗೆ ಹೋಗಿರ್ತಕ್ಕಂತಹ ಎಕ್ಕದ ಬೇರನ್ನ ಸುಟ್ಟು ಬೂದಿಯನ್ನ ಮಾಡಿ ಆ ಬೂದಿಯನ್ನ ಶಿವನಿಗೆ ಅರ್ಚನೆಯನ್ನ ಮಾಡಿ ಆ ಅರ್ಚನೆ ಮಾಡಿರ್ತಕ್ಕಂತಹ ಈ ಬೂದಿ ಹೇಗೆ ಅರ್ಚನೆ ಅಂದ್ರೆ ಇದೇ ಮಂತ್ರವನ್ನ ಹೇಳಿ ಅರ್ಚನೆಯನ್ನ ಮಾಡಿ ಆ ಬೂದಿಯನ್ನ ಅಥವಾ ಭಸ್ಮವನ್ನ ಮಗುವಿಗೆ ಅಭಿಮಂತ್ರಿಸಿ ಪ್ರತಿದಿನ ಹಣೆಗೆ ಇಡ್ತಾ ಬರೋದರಿಂದ ಈ ಬಾಲಗ್ರಹ ಗುಣವಾಗತ್ತೆ ಅನ್ನೋದನ್ನ ಶಾಸ್ತ್ರ ಹೇಳುತ್ತೆ. ಇಂಥ ವಿಸ್ಮಯ ಅಲ್ವಾ ಇದು?